ಅವರು ವಾಸಿಸ್ಬೋದು. ಅದೇ ರೀತಿ ಮಹಿಳೆಯರಿಗೂ ಕೂಡ ಇವತ್ತು ಸಮಾನವಾದ ಶಿಕ್ಷಣ ವ್ಯವಸ್ಥೆ ಇದೆ, ಉದ್ಯೋಗ ವ್ಯವಸ್ಥೆ ಇದೆ, ಎಲ್ಲದಿದೆ. ಇಂಥ ವ್ಯವಸ್ಥೆ ಕಲ್ಪಿಸಕ್ಕೆ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ. ಇವತ್ತು ನಮ್ಮ ದೇಶದಲ್ಲಿ ಸಮಾನತೆ ಬಂದು ಇವತ್ತು ನಾವೆಲ್ಲರೂ ಅಣ್ಣ ತಮ್ಮಂದಿರ ಬಾಳ್ಬೇಕನ್ನೋ ಉದ್ದೇಶದಿಂದ ಆ ಭೇದ ಭಾವ ಮರೆತು ನಾವೆಲ್ಲರೂ ಜಾತಿ ಭೇದ ಮರೆತು ಅಣ್ಣ ತಮ್ಮಂದಿರ ಬಂಧುತ್ವವನ್ನು ಉಳಿಸ್ಕೊಂಡು ಹೋಗ್ಬೇಕನ್ನೋ ಒಂದು ಉದ್ದೇಶದಿಂದ ಮಾನವ ಬಂಧುತ್ವ ಬಿಡಿ ಇಡೀ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದೀವಿ. ಹಾಗಾಗಿ ನಾವು ಹೇಳೋದಿಷ್ಟೇ, ನಾವೇನು ಶೋಷಿತ ಸಮುದಾಯ ಇರ್ತಕ್ಕಂಥವ್ರು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸುವುದ್ರ ಮುಖಾಂತರ ಅವರಿಗೆ ಉನ್ನತ ಶಿಕ್ಷಣಗಳನ್ನು ಕೊಡಿಸೋ ಮುಖಾಂತರ ಅವರ ಸಾಕ್ಷರತೆ ಮಾಡುವುದರ ಮುಖಾಂತರ ಅವರನ್ನ ಬದುಕನ್ನು ಕಟ್ಟುವಂತ ನೀವು ಕೆಲಸವನ್ನು ಮಾಡಬೇಕಾಗಿದೆ. ಬಹಳಷ್ಟು ನಾವೇನು ಈ ದೇವರು ಧರ್ಮ ಅನ್ನೋ ವಿಚಾರದಲ್ಲಿ ನಾವು ಮೌಢ್ಯವಾಗ್ಬಿಡ್ತೀವಿ. ಈಗ ನಾವು ಸಣ್ಣ ಪುಟ್ಟ ನಮ್ಮ ಹಳ್ಳಿಗಳಲ್ಲಿ ದೇವಸ್ಥಾನಗಳಿದ್ದಾವೆ, ಹನುಮ ದೇವಸ್ಥಾನ, ಬಸವಣ್ಣ ದೇವಸ್ಥಾನ, ನಾವು ಅವನ್ನ ಬಿಟ್ಟಿರ್ತೀವಿ. ಬೇರೆ ಎಲ್ಲೋ ಊರಲ್ಲಿ ಇರ್ತಾ ಆ ದೇವಸ್ಥಾನಕ್ಕೆ ಹೋಗಿ ಆ ಮುಡುಕು ಕಟ್ಟಿ ಅಂದ್ರೆ ಅಲ್ಲೋ ದೇವಸ್ಥಾನಕ್ಕೆ ಹೋಗಿ ನಾವು ಹಾಕ್ತೀವಿ. ನಮ್ಮ ತಾಲೂಕಲ್ಲಿ ಬಹಳಷ್ಟು ಜನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ. ಸುಮಾರು ಒಂದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಕ್ಕಂಥವ್ರು ಸುಮಾರು ಒಂದು 25ರಿಂದ 30 ಸಾವಿರ ಖರ್ಚು ಬರ್ತವೆ ಒಬ್ಬ ವ್ಯಕ್ತಿಗೆ. ಅದೇ ದುಡ್ಡನ್ನ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಿದ್ರೆ ಎಷ್ಟು ಅನುಕೂಲ ಆಗುತ್ತಲ್ವಾ? ಇಲ್ಲಿಲ್ಲ ನಮ್ಮೂರಲ್ಲೇ ದೇವಸ್ಥಾನ